ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಆ್ಯಕ್ಚುಲಿ ಖುಷಿ ಪಟ್ರು ನಮ್ಮಮ್ಮ, ನನ್ನ ಅಪ್ಪ, ನನ್ನ ಸಿಸ್ಟರ್ಸ್ ಎಲ್ಲ ಆ ಕ್ಯಾರೆಕ್ಟ್ರಲ್ಲಿ ನನ್ನ ನೋಡ್ಬಿಟ್ಟು, ಓಕೆ ನೀನು ಇಲ್ಲಿ ನೋಡಿದ್ರೆ ಹಿಂಗಿದೆಯಾ, ಅಲ್ಲಿ ನೋಡಿದ್ರೆ ಹಂಗಿದೆಯಾ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಮಾಡಿದ್ಯಾ, ನಮಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಹೇಗೆ ಅನ್ನಿಸ್ತು ನಿಮಗೆ ಆ ಪಾತ್ರದಲ್ಲಿ? ನೀವು ನಿಜವಾಗ್ಲೂ ರೈತ ಮಹಿಳೆ, ನೀವು ನಿಜವಾಗ್ಲೂ ಹುಟ್ಟಿನಿಂದಲೂ ಕೂಡ ಅದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ದಂಗೆ, ನೀವಂದರೆ ಗದ್ದೆಯಲ್ಲಿ ಕೆಲಸ ಮಾಡ್ದಂಗೆ ಅವೆಲ್ಲ ಆ ಥರ ನಿಜವಾಗ್ಲೂ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಥರನೇ ನಟಿಸಿದ್ರಿ. ಹೇಗಿತ್ತು ಅದೆಲ್ಲ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ? ಯಾವ ಥರ ಎಂಜಾಯ್ ಮಾಡ್ಕೊಂಡು ಮಾಡಿದ್ರಿ ಅಂತ ಹೇಳಿ. ಅಂದರೆ ಇದು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಆಗ, ಹೊಲ ಗದ್ದೆ ಟ್ರ್ಯಾಕ್ಟರ್ ಓಡಿಸೋದು, ಆಮೇಲೆ ನಾನು ಪೈಪ್ ತೊಗೊಂಡು ಹೋಗೋದು, ತುಂಬ ದೊಡ್ಡ ಸೀಕ್ವೆನ್ಸ್ ಇದೆ, ಯಾಕಂದರೆ ಸಖತ್ ದೊಡ್ಡ ಭಾರ ಇರೋ ಪೈಪು ನಾನು ಬ್ಯಾಲೆನ್ಸ್ ಮಾಡಬೇಕಿತ್ತು. ಸೊ ಅದು ಒಂದು ಚಾಲೆಂಜಿಂಗ್ ಆಗಿತ್ತು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಅದೆಲ್ಲ ಮಾಡುವಾಗ, ಹೊಸದೊಂದೇನೋ ಎಕ್ಸ್ಪೀರಿಯೆನ್ಸು. ಸೊ ನಾನು ಫುಲ್ ಎಂಜಾಯ್ ಮಾಡಿದ್ದೀನಿ, ಸಿನಿಮಾ ಪೂರ ಎಂಜಾಯ್ ಮಾಡಿದ್ದೀನಿ. ಸೂಪರ್. ನಿಜವಾಗ್ಲೂ ನೀವು ನಾವು ಕಂಡಂತೆ ತುಂಬ ಸಾಫ್ಟ್. ನೀವು ಪಾತ್ರದಲ್ಲಿ ಆ ಥರ ಮಾಡಿದ್ದು ಹೆಂಗೆ? ನಿಜ ಸಾಫ್ಟಾ ಅಥವಾ ಜೋರಾ ನೀವು ಅಂತ ಹೇಳಿ? ಅಂದರೆ ಈಗ ಪಾತ್ರಕ್ಕೆ ಏನು ಬೇಕು ನಾವು ಅದು ಮಾಡಲೇಬೇಕಲ್ವಾ. ಈಗ ನಾವು ರಿಯಲ್ ಲೈಫಲ್ಲಿ ಸಾಫ್ಟು ಅಥವಾ ಜೋರು ಏನೇ ಇದ್ರೂ ಪಾತ್ರಕ್ಕೆ ಏನು ಬೇಕು ನಾವು ಅದನ್ನೇ ಮಾಡಲೇಬೇಕು. ಈಗ ಜೋರು ಇದ್ದವ್ರು ಸಾಫ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅವರು ಅದನ್ನು ಮಾಡಲೇಬೇಕು. ರಿಯಲ್ ಲೈಫಲ್ಲಿ ನಾನು ತೀರಾ ಸಾಫ್ಟು ಅಲ್ಲ, ತೀರಾ ಜೋರು ಅಲ್ಲ, ಒಂಥರ ಮಧ್ಯದಲ್ಲಿ ಆ ಥರ ಬರುತ್ತೆ. ಬಟ್ ಅಷ್ಟು ರಿಯಾಕ್ಟ್ ಮಾಡೋಕೆ ಬಂದರೆ, ನನಗೆ ಕೋಪ ಬಂದರೆ ಹತ್ಬಿಡ್ತೀನಿ, ನಾನು ಕಿರ್ಚಾಡೋದಕ್ಕಿಂತ ಹತ್ಬಿಡ್ತೀನಿ. ಸೊ ಅದೊಂದು. ನಿಮ್ಮ ಬ್ಯೂಟಿ ತುಂಬ ಚೆನ್ನಾಗಿ ಕಂಡಿದೆ ನಮಗೆ ಸ್ಕ್ರೀನಲ್ಲಿ. ಸೊ ಹೇಗೆ ಮೇಂಟೈನ್ ಮಾಡೋದು ಆ ಸೌಂದರ್ಯವನ್ನು, ಆ್ಯಂಡ್ ಯಾಕೆ ಇಷ್ಟು ಚಂದ ನೀವು ಅಂತ? ಅಂದರೆ ಮೇಂಟೈನ್ ಅಂತ ಏನಿಲ್ಲ, ಒಳ್ಳೆ ಊಟ ಮಾಡಬೇಕು, ಒಳ್ಳೆ ನಿದ್ದೆ ಮಾಡಬೇಕು, ಒಳ್ಳೆ ವರ್ಕೌಟ್ ಮಾಡಬೇಕು, ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು. ಆಮೇಲೆ ಈಗಿನ ಜನ್ರೇಷನಲ್ಲಿ ಹೇಗೆ ಅಂತಂದರೆ ಎಲ್ಲರೂ ನಾಳೆ ಬಗ್ಗೆ ಯೋಚನೆ ಮಾಡಿ ಇವತ್ತಿಂದನ್ನು ಕಳ್ಕೊಂಡು ಬಿಡ್ತೀವಿ. ಸೊ ನಾವೇನು ಮಾಡಬೇಕು, ಈಗ ಪ್ರೆಸೆಂಟಿಗಿರಬೇಕು, ಆ ಪ್ರೆಸೆಂಟ್ನ ಎಂಜಾಯ್ ಮಾಡಬೇಕು. ನಾಳೆ ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಸೊ ಇರೋ ಕ್ಷಣನ ಎಂಜಾಯ್ ಮಾಡಿಕೊಂಡು ಜೀವನ ಪೂರ್ತಿ ನಮ್ಮಲ್ಲಿರೋ ಆ ಒಂದು ಮಗುನ ಸಾಯಿಸದೆ ಚೆನ್ನಾಗಿರಬೇಕು. ಈ ಗ್ರಾಮಾಯಣ ಸಿನಿಮಾದಲ್ಲಿ ಕಂಪ್ಲೀಟ್ ಆ ಪಾತ್ರಕ್ಕೆ ಕಂಪ್ಲೀಟಾಗಿ ಜೀವ ತುಂಬಿ ನಟಿಸಿ ಸೈ ಅನ್ಸ್ಕೊಂಡಿದ್ದೀರಾ. ಸೊ ನನಗೂ ಆಸೆ ಇದೆ, ಜನ ಅಟ್ಲೀಸ್ಟ್ ಯಾರು ನೋಡಿಲ್ವೋ ಬಂದು ಸಿನಿಮಾ ನೋಡಲಿ ಅಂತ ಹೇಳಿ. ಫೈನಲಿ ಆಡಿಯನ್ಸ್ಗೆ ನಿಮ್ಮ ಕರೆ. ಅದೇ ಸಿನಿಮಾ ರಿಲೀಸ್ ಆಗಿ ಒಂದು 2-3 ದಿನ ಆಯ್ತು ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ ಕೂಡ. ಇನ್ನೂ ಚೆನ್ನಾಗಿ ಹೋಗಬೇಕು ಅನ್ನೋದು ನಮ್ಮ ಇಡೀ ಗ್ರಾಮಾಯಣ ತಂಡದ ಆಸೆ. ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ, ನಿಮ್ಮ ಆಶೀರ್ವಾದ ಆಮೇಲೆ ನಿಮ್ಮ ಒಂದು ಆ ಹೊಗಳಿಕೆ ನಮಗೆ ತುಂಬಾ ಇಂಪಾರ್ಟೆಂಟ್. ನೀವೆಲ್ಲರೂ ನೋಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಮೆಮೊರಿಯಲ್ಲಿ ಉಳ್ಕೊಂಡಿದೆ ಗ್ರಾಮಾಯಣ ಅಂತ ಬಂದರೆ? ಗ್ರಾಮಾಯಣ ಅಂದರೆ ಆ ಟೈಮ್ ಸ್ಪೆಂಡ್ ಮಾಡಿದ್ದು, ಇಡೀ ಎಂಟೈರ್ ಟೀಮ್ ಎಲ್ಲ ಬಂದು ನಾವು ಒಂಥರ ಫ್ಯಾಮಿಲಿ ಥರ ಇದ್ವಿ. ಸೊ ನಾಟ್ ಲೈಕ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರ ಇದ್ವಿ. ನಾವು ಯಾರೂ ಕೂಡ ಇವರು ಅನ್ನೋದು ಇರಲಿಲ್ಲ. ಸೊ ಆ ಟೈಮಲ್ಲಿ ನಾವು ಸ್ಪೆಂಡ್ ಮಾಡಿದ ಟೈಮು, ಒಟ್ಟಿಗೆ ಕೂತ್ಕೊಂಡಿದ್ದು ಊಟ ಮಾಡಿದ್ದಿದ್ದು ಟೈಮ್, ಐ ಥಿಂಕ್ ಈಗ ಸಿನಿಮಾ ಮುಗಿದ್ಮೇಲೆ ಅದೆಲ್ಲ ಮಿಸ್ ಮಾಡ್ಕೊಳ್ತೀನಿ. ನಿಮ್ಮಿಬ್ಬರ ಜೋಡಿ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಮತ್ತೆ ಇನ್ನೊಂದು ಸಿನಿಮಾ ಆಗಬೇಕು ನಿಮ್ಮದು ಅಂತ ಹೇಳಿ. ಸೊ ಅದು ನಿಮ್ಗೆ ಬಂದಿದೆಯಾ? ಹೌದು, ಆ್ಯಕ್ಚುಲಿ ಎಲ್ಲರೂ ಹೇಳಿದ್ರು ಕೆಮಿಸ್ಟ್ರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಇಬ್ರು ಅಂತ. ಬಟ್ ಇನ್ನೊಂದು ಸಿನಿಮಾದ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಏನಂತ. ಸೊ ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಗ್ರಾಮಾಯಣ ಸಿನಿಮಾಗೆ ಆಲ್ ದಿ ಬೆಸ್ಟ್. 100% ಜನ ನೋಡ್ತಾರೆ, ಒಪ್ತಾರೆ, ಪ್ರೀತಿಯಿಂದ ಅದನ್ನು ಅಪ್ಪಿಕೊಳ್ತಾರೆ ಅನ್ನೋ ಒಂದು ಹೋಪ್ ಇದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.